ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ತಮಿಳುನಾಡಿನಲ್ಲಿ ಚುನಾವಣಾ ಕಾವು ಉತ್ತುಂಗದಲ್ಲಿದೆ. ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ, ಪ್ರಚಾರದ ಭರಾಟೆ, ಭರವಸೆಗಳು, ಫ್ರೀಬಿಗಳು ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ನಡೀತಾ ಇದೆ. ಇದರ ನಡುವೆ ಅವರ ಮ್ಯಾನಿಫೆಸ್ಟೋಗಳನ್ನು ಪ್ರಕಟಿಸಿದ್ದಾರೆ. ಭರವಸೆಗಳ ಮಹಾಪೂರವನ್ನೇ ಹರಿಸ್ಬಿಟ್ಟಿದ್ದಾರೆ. ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಪಾದದ ಅಡಿಗೆ ಸ್ವರ್ಗವನ್ನು ತಂದಿಡ್ತೀವಿ ಅಂತ ಪ್ರತಿಯೊಬ್ಬರು ಸಹ DMK ನೇತೃತ್ವದ ಮೈತ್ರಿಕೂಟ ಆಗಿರಬಹುದು, AIADMK ನೇತೃತ್ವದ ಮೈತ್ರಿಕೂಟ ಆಗಿರಬಹುದು, ಅಥವಾ ಹೊಸದಾಗಿ ಎಂಟ್ರಿ ಪಡ್ಕೊಂಡಿರುವ ನಟ ವಿಜಯ TVK ಪಕ್ಷ ಆಗಿರಬಹುದು, ಎಲ್ಲರೂ ಸ್ವರ್ಗ ನಿಮ್ಮ ಕಾಲಿನ ಅಡಿಯಲ್ಲಿರುತ್ತೆ, ಹಂಗೆ ಆಡಳಿತ ಕೊಡ್ತೀವಿ ಅಂತ ಯಥಾ ಪ್ರಕಾರ ಯಾವುದೇ ರಾಜ್ಯದಲ್ಲಿ ಚುನಾವಣೆ ಆದರೂ, ಇಡೀ ದೇಶದಲ್ಲಿ ಆದಾಗ ನರೇಂದ್ರ ಮೋದಿ ಹೇಳುವಂತಹ ಆ ಒಂದು ಬುಡಾಂಗಗಳ ರೀತಿಯಲ್ಲಿಯೇ ಇಲ್ಲಿಯೂ ಸಹ ಕೊಟ್ಟಿದ್ದಾರೆ. ಸೊ ಅದೆಲ್ಲದರ ಬಗ್ಗೆ ನೀವು ಅಲ್ಲಿ ಸುದ್ದಿಗಳು ನೋಡಿರ್ತೀರಿ. ಆದರೆ ನಾನು ಇವತ್ತು ನಿಮ್ಮ ಮುಂದೆ ಇಡುವಂಥದ್ದು 4 ಚುನಾವಣಾ ಪೂರ್ವ ಸಮೀಕ್ಷೆಗಳು ಬಂದಿದ್ದಾವೆ. ಒಪಿನಿಯನ್ ಪೋಲ್ಸ್ 4 ಸಂಸ್ಥೆಗಳು, ಬಹಳ ದೊಡ್ಡ ಸಂಸ್ಥೆಗಳು ನಡೆಸಿರುವಂತಹ ಒಪಿನಿಯನ್ ಪೋಲ್ಗಳು ಬಂದಿದ್ದಾವೆ. ಅದರ ಅಂಕಿಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ಆ ಮೂಲಕ ಯಾರಿಗೆ ಅಪ್ಪರ್ ಹ್ಯಾಂಡ್ ಇದೆ ಅಂತ ನೀವು ಡಿಸೈಡ್ ಮಾಡಿಕೊಳ್ಳಬಹುದೇನೋ. ಆದರೆ ಅಲ್ಲೊಂದು ಗೊಂದಲ ಇದೆ. ಈ 4ರಲ್ಲಿ 2 ಒಪಿನಿಯನ್ ಪೋಲ್ಗಳು ನೆಕ್ ಟು ನೆಕ್ ಫೈಟ್, ಚೂರು ಗ್ಯಾಪ್ ಇದೆ ಅಂತ ಹೇಳ್ತವೆ. ಇನ್ನು 2 ಹೇಳ್ತವೆ ಅಯ್ಯೋ ಸ್ಪರ್ಧೆನೇ ಇಲ್ಲ, ಒಂದು ಆಕಾಶದಲ್ಲಿದೆ, ಇನ್ನೊಂದು ಪಾತಾಳದಲ್ಲಿದೆ ಅಂತ 2 ಹೇಳ್ತವೆ. ಸೊ ಆ 4 ಸಹ ನಿಮ್ಮ ಮುಂದೆ ಇಡ್ತೀನಿ. ಅವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗಬಹುದು ತಮಿಳುನಾಡಿನಲ್ಲಿ ಯಾರು ಗೆಲ್ತಿದ್ದಾರೆ ಅನ್ನೋದ್ರ ಬಗ್ಗೆ. ಮೊದಲಿಗೆ ನೋಡೋಣ, ಟೈಟ್ ಫೈಟ್ ಇರುವಂತಹ ಒಂದು ಸಮೀಕ್ಷೆಯನ್ನು News18 ಮತ್ತು ವೋಟ್ ವೈಬ್ ಅನ್ನುವಂತಹ ಸಂಸ್ಥೆ ಸೇರಿ ಮಾಡಿರುವಂತಹ ಜಂಟಿ ಒಪಿನಿಯನ್ ಪೋಲ್ ಅಥವಾ ಸಮೀಕ್ಷೆ ಏನು ಹೇಳ್ತಾ ಇದೆ, DMK 113ರಿಂದ 123 ಸೀಟು ಬರುತ್ತೆ ಅಂತ. ತಮಿಳುನಾಡಿನಲ್ಲಿರೋದು 234 ಸೀಟು, 234 ಸೀಟು. 118 ಯಾರಿಗೆ ಬರುತ್ತೋ ಅವರು ಮೆಜಾರಿಟಿ ಪಡ್ಕೊಂಡಂಗೆ ಸರ್ಕಾರ ರಚನೆ ಮಾಡ್ದಂಗೆ. ಸೊ DMK ಪ್ಲಸ್ ಅಂತಂದರೆ ಕಾಂಗ್ರೆಸ್ಸು ಸೇರಿರುತ್ತೆ, ಕಮ್ಯುನಿಸ್ಟರು ಸೇರಿರ್ತಾರೆ, ಇನ್ನೊಂದಷ್ಟು ಸಣ್ಣ ಪುಟ್ಟ ಪಕ್ಷಗಳು MDMK ಅದೇ ರೀತಿಯ ಪಕ್ಷಗಳು ಇದ್ದಾವೆ. ಸೊ ಅವೆಲ್ಲವೂ ಆ ಮೈತ್ರಿಕೂಟ DMK ಪ್ಲಸ್ 113ರಿಂದ 123 ಅಂದರೆ ಮೆಜಾರಿಟಿಯ ಮಧ್ಯದಲ್ಲಿ, ಮೆಜಾರಿಟಿ ಬರದೇನೂ ಹೋಗ್ಬೋದು, ಮೆಜಾರಿಟಿಗಿಂತ ಸ್ವಲ್ಪ ಜಾಸ್ತಿ ಬಂದರೂ ಬರಬಹುದು ಅಂತ ಈ News18 ವೋಟ್ ವೈಬ್ ಅನ್ನುವಂತಹ ಸಂಸ್ಥೆ ನಡೆಸಿರುವಂತಹ ಒಂದು ಸಮೀಕ್ಷೆ ಹೇಳ್ತಾ ಇದೆ. NDA, AIADMK ಮತ್ತು BJP ಮತ್ತು ಇನ್ನೊಂದಷ್ಟು ಸ್ಥಳೀಯ ಪಕ್ಷಗಳಿದ್ದಾವೆ. ಅದು ಆ ಮೈತ್ರಿಗೆ 106ರಿಂದ 116 ಸೀಟು ಬರಬಹುದು ಅಂತ ಹೇಳ್ತಿದೆ. ಯಾವುದು? News18 ವೋಟ್ ವೈಬ್. ಸೊ ಅವರು ಮೆಜಾರಿಟಿಯ ಬಳಿಗೆ ಹೋಗೋದೇ ಇಲ್ಲ, ಅದಕ್ಕಿಂತ ಕಡಿಮೆನೇ ಇರ್ತಾರೆ ಅಂತ. ಸೊ ಇದರಲ್ಲಿ ನೋಡೋದಾದರೆ DMK ಪ್ಲಸ್ಗೆ ಒಂದು ಅಪ್ಪರ್ ಹ್ಯಾಂಡ್ ಇದೆ ಅಂತ ಹೇಳಬೇಕು, ಬಟ್ ಜಸ್ಟ್ ಸ್ಲೈಟ್ ಎಡ್ಜ್. ಇನ್ನು ಹೊಸ ಪಕ್ಷ TVK, ತಮಿಳಗ ವೆಟ್ರಿ ಕಳಗಂ, 2ರಿಂದ 8 ಸೀಟ್ ಮಾತ್ರ ಪಡ್ಕೊಳ್ಳುತ್ತೆ. ಅದನ್ನು ಬಿಟ್ಟರೆ ಇನ್ಯಾರಿಗೂ, ಬೇರೆ ಯಾರಿಗೂ, ಇಂಡಿಪೆಂಡೆಂಟ್ಗಳು ಯಾರು ಗೆಲ್ಲೋದಿಲ್ಲ ಅಂತ ಹೇಳ್ತಿದೆ. ಈ 3 ಮೈತ್ರಿಗಳೇನೆ, 2 ಮೈತ್ರಿ, 1 ಪಕ್ಷ, ಇವುಗಳ ನಡುವೆ ಸೀಟ್ ಹಂಚಿಕೆ ಆಗುತ್ತೆ ಅಂತ. ಸೊ ಅಲ್ಲಿಗೆ DMK News18 ವೋಟ್ ವೈಬ್ ಪ್ರಕಾರ ಎಡ್ಜನ್ನು ಹೊಂದಿದೆ. ಬಂದರೂ ಬರಬಹುದು ಮೆಜಾರಿಟಿ, ಇಲ್ಲದೆ ಹೋದರೆ ಆ ಕಡೆ ಈ ಕಡೆ ಮಾಡುವಂತಹ ಜಾಗಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಅಂತ. ಇನ್ನು ಅಗಾಧವಾದಂತಹ ವ್ಯತ್ಯಾಸ ಇರುವಂತಹ ಒಂದನ್ನು ನೋಡೋದಾದರೆ ಲೋಕ್ ಪೋಲ್ ಅನ್ನುವಂತಹ ಒಂದು ಚುನಾವಣಾ ಸಮೀಕ್ಷೆಗಳು ಮಾಡುವಂತಹ ಸಂಸ್ಥೆ, ಇದು ಸಹ ಬಹಳ ದೊಡ್ಡ ಸಂಸ್ಥೆ. ಇದು ಮಾಡಿರುವಂತಹ ಸರ್ವೆನಲ್ಲಿ ಫೈಟೇ ಇಲ್ಲ. ಅದು ಹೇಳ್ತಾ ಇದೆ DMK 181ರಿಂದ 189 ಸೀಟ್ ಗೆದ್ದು ಬಿಡುತ್ತೆ ಅಂತ. ಅಂದರೆ ಕ್ಲೀನ್ ಸ್ವೀಪ್ ಆಲ್ಮೋಸ್ಟ್. 234ರಲ್ಲಿ 180 ಪ್ಲಸ್ ಅಂದರೆ ಆಲ್ಮೋಸ್ಟ್ ಕ್ಲೀನ್ ಸ್ವೀಪೇ. ಅದರ ಪ್ರಕಾರ 40.1% ವೋಟ್ಗಳು ಪಡ್ಕೊಂಡು ಇಷ್ಟು ಸೀಟ್ ಪಡ್ಕೊಂಡ್ಬಿಡುತ್ತೆ DMK, ಫೈಟೇ ಇಲ್ಲ ಅಂತ. ಇನ್ನು NDA ಎಷ್ಟು ಪಡಿಬಹುದು? 38ರಿಂದ 42 ಸೀಟು, 38ರಿಂದ 42 ಸೀಟು, 29% ವೋಟ್ ಶೇರನ್ನು ಪಡ್ಕೊಳ್ಳುತ್ತೆ ಅಷ್ಟೇ ಅಂತ. TVK 8ರಿಂದ 10 ಸೀಟ್ ಪಡ್ಕೊಳ್ಳುತ್ತೆ, 23.9% ವೋಟ್ ಶೇರ್ ಪಡ್ಕೊಳ್ಳುತ್ತೆ ಅಂತ ಹೇಳ್ತಾ ಇದೆ ಲೋಕ್ ಪೋಲ್.
23.9% ಅನ್ನೋದು ಹೊಸ ಪಕ್ಷ ಫಸ್ಟ್ ಟೈಮ್ ಎಂಟ್ರಿಗೆ ಭರ್ಜರಿ ದಾಖಲೆ ಆಗತ್ತೆ, ಭರ್ಜರಿ ದಾಖಲೆ. ಯಾಕಂದರೆ 29% AIADMK ಮತ್ತು BJP ಸೇರಿ, ಅಂದರೆ ಆ ಮೈತ್ರಿಕೂಟಕ್ಕೆ. ಅದಕ್ಕಿಂತ ಇದು ಕೇವಲ ಒಂದು 4-5 23.9 ಅಂದರೆ 24 ಆಯಿತು, 5% ಅಷ್ಟೇ ಕಡಿಮೆ. ಅವಾಗ ಭರ್ಜರಿ ಎಂಟ್ರಿ ಆಗುತ್ತೆ, ಇದು ನಿಜ. ಆದರೆ ಬಟ್ ಈ ಲೋಕ್ಪಾಲ್ ಪ್ರಕಾರ ಫೈಟೇ ಇಲ್ಲ, DMK ಸುಮ್ಮನೆ ಹಲ್ವಾ ತಿಂದಂಗೆ ಗೌರ್ಮೆಂಟ್ ಸ್ಥಾಪನೆ ಮಾಡ್ಕೊಂಡು ಹೋಗುತ್ತೆ ಅಥವಾ ಕಾಂಕ್ವರ್ ಮಾಡ್ಕೊಳ್ಳುತ್ತೆ ತಮಿಳುನಾಡನ್ನು ಅಂತ ಲೋಕ್ಪಾಲ್ ಹೇಳ್ತಾ ಇರೋದು. ಇನ್ನೊಂದು ಟೈಟ್ಗೆ ಬರೋದಾದರೆ INS ಮಾಟ್ರಿಜ್ ಅನ್ನುವಂಥ ಒಂದು ಸಂಸ್ಥೆ ನಡೆಸಿರುವಂಥ ಒಂದು ಸಮೀಕ್ಷೆ. ಇದು ಏನು ವಿಶೇಷ ಇದು ಅಂದರೆ ಇದೊಂದು ಚೂರಲ್ಲ, ಬಹಳನೇ ಮೋದಿ ಭಕ್ತಿಯಲ್ಲಿ ಮುಳುಗಿರುವಂಥ ಒಂದು ಸಂಸ್ಥೆ ಮತ್ತು ಚಾನಲ್ಲು. ಇದು INS ಚಾನಲ್ ಅಲ್ಲ, ಆ್ಯಕ್ಚುಲಿ ಅದೊಂದು ಸುದ್ದಿ ಸಂಸ್ಥೆ. ಆಲ್ಮೋಸ್ಟ್ ಮೋದಿ ಪರವಾಗಿ BJP ಪರವಾಗಿ ಚೆನ್ನಾಗಿ ಗುಲಾಮಗಿರಿ ಮಾಡುತ್ತೆ, ಚೆನ್ನಾಗಿ ಏನಂತಾರೆ ಎಂಜಲು ಮಾಧ್ಯಮ ಅಂತ ಕರೆಸ್ಕೊಳ್ಳೋಕ್ಕೆ, ಗೋಧಿ ಮಾಧ್ಯಮ ಅಂತ ಕರೆಸ್ಕೊಳ್ಳೋದಕ್ಕೆ ಸಾಕಷ್ಟು ಲಕ್ಷಣಗಳನ್ನು ಹೊಂದಿರುವಂತಹ ಸುದ್ದಿ ಸಂಸ್ಥೆ ಮತ್ತು ಸಮೀಕ್ಷಾ ಸಂಸ್ಥೆ ಎರಡೂ. ಅದರ ಪ್ರಕಾರ DMKಗೆ ಅಥವಾ DMK ಮೈತ್ರಿಗೆ 104ರಿಂದ 114 ಸೀಟು ಬರುತ್ತೆ. ಅವರು ಮೆಜಾರಿಟಿ ಹತ್ರ ಹೋಗೋದೇ ಇಲ್ಲ, ಮೆಜಾರಿಟಿ 118, ಇದು 114 ಮ್ಯಾಕ್ಸಿಮಮ್, ಮಿನಿಮಮ್ 104ಕ್ಕೆ ನಿಂತ್ಕೊಂಡ್ಬಿಡ್ಬಹುದು ಅಂತ ಇದು ಹೇಳ್ತಾ ಇದೆ. ಇನ್ನು AIADMK ಮತ್ತು ಇದು NDA ಇದೆಯಲ್ಲ, 114ರಿಂದ 127, ಮೆಜಾರಿಟಿಗಿಂತ ಸ್ವಲ್ಪ ಕಡಿಮೆ, ಒಂದು 4 ಸೀಟ್ ಕಡಿಮೆ ಅಥವಾ ಮೆಜಾರಿಟಿಗಿಂತ 9 ಸೀಟು ಜಾಸ್ತಿ ಬಂದ್ಬಿಡುತ್ತೆ. ಅಂದರೆ AIADMK ಮತ್ತು BJP ಅಧಿಕಾರಕ್ಕೆ ಬರುತ್ತಿದೆ ಅಂತ. ಇಲ್ಲಿ BJP ಅಧಿಕಾರಕ್ಕೆ ಬರುತ್ತೆ, AIADMK ಅಥವಾ NDA ಗೆದ್ದರೂ BJPಗೆ ಅಧಿಕಾರ ಕೊಡಲ್ಲ, ಸಿಗಲ್ಲ. ಒಪ್ಪಂದ ಆಗಿರೋದೇ ಹಾಗೆ ತಮಿಳುನಾಡಿನಲ್ಲಿ. ಈ ಕಡೆ ಕಾಂಗ್ರೆಸ್ ಬಾಳು ಅಷ್ಟೇ, DMKಗೆ ಎಷ್ಟು ಸೀಟು ಬಂದರೂ ಅಧಿಕಾರ ಬಂದರೂ ಕಾಂಗ್ರೆಸ್ಗೆ ಅಲ್ಲಿ ಅಧಿಕಾರದಲ್ಲಿ ಭಾಗ ಇರಲ್ಲ. ಅದೇ ರೀತಿ BJPಗೆ ಎಷ್ಟೇ ಗೆದ್ದರೂ ಅಧಿಕಾರದಲ್ಲಿ ಭಾಗ ಇರಲ್ಲ. AIADMK ಅವರು ಮಾತ್ರ ಮಿನಿಸ್ಟ್ರಿಗಳಿರ್ತಾರೆ ಅಥವಾ ಮಿತ್ರ ಪಕ್ಷಗಳು ಬೇರೆ ಇದ್ದರೆ ಅವರು ಇರ್ತಾರೆ. ಇದು ಮೊದಲೇ ಆಗಿದೆ. ಅಧಿಕಾರ ಏನಿಲ್ಲ, ಬಟ್ ಅವರ ಮೈತ್ರಿ ಮುಂದಿದೆ ಅಂತ INS ಮ್ಯಾಟ್ರಿಜ್ ಹೇಳ್ತಾ ಇದೆ. TVK 6ರಿಂದ 12 ಸೀಟ್ ಪಡ್ಕೊಳ್ಳುತ್ತೆ ಅಂತ ಅದರ ಅಂದಾಜು. ಇನ್ನೊಂದು ಅಗಾಧವಾದ ವ್ಯತ್ಯಾಸ ಇರುವಂತಹದ್ದು ಪೋಲ್ ಟ್ರ್ಯಾಕರ್ ಅಂತ. ಪೋಲ್ ಟ್ರ್ಯಾಕರ್ ಇದು ಸಹ ಬಹಳ ದೊಡ್ಡ ಸಂಸ್ಥೆ. ಅದು ಸಹ ಆಲ್ಮೋಸ್ಟ್ ಲೈಕ್ ಕ್ಲೀನ್ ಸ್ವೀಪ್ ಲೆಕ್ಕದಲ್ಲಿ ಹೇಳ್ತಾ ಇದೆ. 172ರಿಂದ 178 DMK ಪ್ಲಸ್ ಅಷ್ಟೇ ಹೋಗುತ್ತೆ, 42.7% ಓಟ್ ತಗೊಂಡ್ಬಿಡುತ್ತೆ ಅಂತ ಅದರ ಲೆಕ್ಕಾಚಾರ. ಇನ್ನು NDA AIADMK BJP ಇತರೆ ಪಕ್ಷಗಳು 46ರಿಂದ 52 ಸೀಟಿಗೆ ತೃಪ್ತಿ ಪಡಬೇಕಾಗತ್ತೆ. ಅವರು ಕೇವಲ 30.3% ವೋಟ್ ಶೇರನ್ನು ಮಾತ್ರ ತೆಗೆದುಕೊಳ್ತಾರೆ ಅಂತ ಈ ಪೋಲ್ ಟ್ರ್ಯಾಕರ್ ಹೇಳ್ತಾ ಇದೆ. TVKಗೆ 6ರಿಂದ 12 ಸೀಟ್ ಬರಬಹುದು, ಸೀಟ್ ಲೆಕ್ಕದಲ್ಲಿ ದೊಡ್ಡದಾಗಿ ತೋರಿಸ್ತಿದೆ. ಬಟ್ ಅವರು ವೋಟ್ ಶೇರು 19.2% ಬರೋ ಸಾಧ್ಯತೆ ಇದೆ. ಇದು ನಂಬಲರ್ಹವಾದಂಥ ಒಂದು ಪರ್ಸೆಂಟೇಜು TVK ವಿಚಾರದಲ್ಲಿ. 19.2% ಹೊಸ ಪಕ್ಷ. ಕಾಂಟ್ರವರ್ಸಿಗಳಿದ್ದಾವೆ. ಕರೂರಲ್ಲಿ ಕಾಲ್ತುಳಿತದಲ್ಲಿ 41 ಜನ ಸತ್ತೋಗಿರುವಂಥ ಬ್ಲ್ಯಾಕ್ ಸ್ಪಾಟ್ ಇದೆ, ಕಪ್ಪು ಚುಕ್ಕೆ ಇದೆ, ಸಾಕಷ್ಟು ಪ್ರಶ್ನೆಗಳಿದ್ದಾವೆ. BJPಯ B ಟೀಮು TVK ಅನ್ನುವ ಆರೋಪಗಳಿದ್ದಾವೆ. ಸಾಕಷ್ಟು ವಿಚಾರಗಳ ನಡುವೆ ಮೊಟ್ಟ ಮೊದಲ ಬಾರಿಗೆ ಎಂಟ್ರಿ ಕೊಡುವಂತಹ ಒಂದು ಪಕ್ಷ ಅದು DMK AIADMK ನಡುವೆ ವೋಟ್ಗಳನ್ನು ಕಿತ್ಕೊಂಡ್ಬರುತ್ತೆ. 19.2% ಅಂದರೆ ನಂಬಲು ಅರ್ಹವಾದಂತಹ ನಂಬರ್ ಆಗೂ ಇದೆ, ಪ್ಲಸ್ ಒಳ್ಳೆ ಸಾಧನೆಯನ್ನು ಸಹ. ಬಟ್ ಇದು 23.9% ಅಂತ ಏನು ಲೋಕ್ಪಾಲ್ ಹೇಳ್ತಿದೆಯಲ್ಲ, ಅದು ಎಕ್ಸಾಜರೇಟೆಡ್ ಅಂತ ಅನಿಸುತ್ತೆ. TVK ವಿಚಾರಕ್ಕೆ ಬಂದರೆ ಮಿಕ್ಕಿದಂತೆ ಅವರವರು ಏನೋ ಲೆಕ್ಕಾಚಾರ ತೋರಿಸ್ಕೊಂಡಿದ್ದಾರೆ. 2 ಪೋಲ್ ಕಂಪನಿಗಳು ಹೇಳ್ತಾ ಇದೆ ಟಫ್ ಫೈಟ್ ಇರುತ್ತೆ. ಅದರಲ್ಲಿ ಒಂದರಲ್ಲಿ DMKಗೆ ಹೆಡ್ಜು, ಇನ್ನೊಂದಕ್ಕೆ AIADMK ಪ್ಲಸ್ಗೆ ಹೆಡ್ಜು. ಇನ್ನು 2 ಹೇಳ್ತಿದ್ದಾವೆ ಫೈಟೇ ಇಲ್ಲ, ಮರ್ತು ಬಿಡಿ, DMK ಸಲೀಸಾಗಿ ಎಲೆಕ್ಷನ್ ಗೆದ್ದು ಮತ್ತೆ ಅಧಿಕಾರಕ್ಕೆ ಬರ್ತಿದೆ ಅಂತ. ವಾಸ್ತವ ಏನು ಅನ್ನೋದು ಮೇ 4ನೇ ತಾರೀಕು ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಅವತ್ತು ಇನ್ನೂ ಉಳಿದ 4 ರಾಜ್ಯಗಳ ಜೊತೆಯಲ್ಲಿ ತಮಿಳುನಾಡಿನ ವಿಧಾನಸಭಾ ಚುನಾವಣೆಗಳ ಫಲಿತಾಂಶಗಳು ಸಹ ಪ್ರಕಟ ಆಗ್ತವೆ. ಅಲ್ಲಿವರೆಗೆ ನಾವು ಕಾದು ನೋಡಬೇಕಾಗತ್ತೆ. ಇದಿಷ್ಟು ತಮಿಳುನಾಡು ಚುನಾವಣೆಯ ಹಿನ್ನೆಲೆಯಲ್ಲಿ ಅಲ್ಲಿಂದ ಬಂದಿರುವಂತಹ ಪ್ರಮುಖ 4 ಸಮೀಕ್ಷೆಗಳು, ಒಪಿನಿಯನ್ ಪೋಲ್ಸು ಮತ್ತು ಅದರ ಅಂಕಿ ಅಂಶಗಳು ಅಷ್ಟೇ.
ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.